ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಲ್ಲ, ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿರುವಂತ ನಂಬರ್ಗೆ. ಹಾಗೆ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾದ್ರೂ ಕೂಡ ಇದೇ ನಂಬರ್ಗೆ ಕಾಲ್ ಮಾಡಿ, ನಮ್ಮ ಟೀಮ್ ಇಂದ ನಿಮ್ಗೆ ಸಹಾಯ ಸಿಗುತ್ತೆ. ಸಾಧ್ಯವಾದಷ್ಟು ಸಂಜೆ 6 ಗಂಟೆ ಒಳಗಡೆ ಕಾಲ್ ಮಾಡಿ ಏನಾದ್ರೂ ಕ್ವೈರೀಸ್ ಇದ್ರೆ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 466 ಪಾಯಿಂಟ್ಸ್ 0.94% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಫ್ಲಾಟ್ ಆಗಿದೆ, ಅದರಲ್ಲೂ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ. ಬಟ್ ಆ ನಂತರ ಕಂಟಿನ್ಯೂಸ್ ಡೌನ್ ಫಾಲ್ ಬಂದು ಓವರ್ ಆಲ್ 466 ಪಾಯಿಂಟ್ಸ್ 0.94% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಮೆರಿಕನ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗಾಗಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ನಂತರ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಬಂದೇ ಬರುತ್ತೆ. ಆ ರೀತಿಯಾಗಿ ಬಂದಿದೆ ಅಷ್ಟೇ, ನಿಯರ್ಲಿ 1%. ಬಟ್ ಓವರ್ ಆಲ್ ಕಳೆದ ವಾರದಿಂದ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಲ್ಲ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಒಂದಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಅದರಲ್ಲೂ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವಾಗ ಒಂದೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿರ್ತಾರೆ, ಅದು ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಬಟ್ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಗಳು ಕೂಡ ಬರುತ್ತೆ. ನಾರ್ಮಲ್ ಆಗಿ ಬಂದಿದೆ ಅಂತಾನೆ ಅಂದ್ಕೊಳ್ಬಹುದು. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ 37 ಪಾಯಿಂಟ್ಸ್ 0.16% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು. ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಗಿದೆ, ಅನಂತರ ತುಂಬಾ ಒಳ್ಳೆ ರ್ಯಾಲಿ ಕೂಡ ಬಂದಿದೆ. ಬಟ್ ಹೈ ಇಂದ ನೋಡಬಹುದು ಯಾವ ರೀತಿ ಕರೆಕ್ಷನ್ ಆಗಿದೆ ಅಂತ. ಮೋರ್ ದನ್ 0.5% ಡೌನ್ ಆಗಿದೆ, ಹೈ ಇಂದ ಡೌನ್ ಆಗಿ ಸ್ಲೈಟ್ಲಿ ಅಪ್ ಅಲ್ಲಿ ಅಥವಾ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಾಸ್ಟಾಕ್ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS 1527 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2889 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಕಂಟಿನ್ಯೂ ಮಾಡಿದ್ದಾರೆ ನೆಟ್ ಸೆಲ್ಲಿಂಗ್ ಅನ್ನ. ಪ್ರೀವಿಯಸ್ 2 ಡೇಸ್ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರು, ಏನಾದ್ರು ಬೈ ಮಾಡ್ತಾರ ಅನ್ನೋಂತ ಹೋಪ್ಸ್ ಇತ್ತು. ಬಟ್ ಬೈ ಮಾಡಿಲ್ಲ, 1500 ಕೋಟಿ ಸೆಲ್ ಅನ್ನ ಮಾಡಿದ್ದಾರೆ. ಬಟ್ DIS ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ IEX ನಿನ್ನೆ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿತು. ಅದಕ್ಕೆ ಕಾರಣ ಕೂಡ ಮೊನ್ನೆ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ. ಕಂಪನಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮಾರ್ಕೆಟ್ ಕಪ್ಲಿಂಗ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ಸುದ್ದಿಗಳು ಬಂದಿದ್ದು, ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ದು. ಸ್ಟಾಕ್ ಇವತ್ತು ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು, ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಟು ಲಾಂಚ್ ₹600 to 700 crore IPO ಬೈ ಡಿಸೆಂಬರ್ ಅಷ್ಟರಲ್ಲಿ 600 ಇಂದ 700 ಕೋಟಿ IPO ಲಾಂಚ್ ಮಾಡಬಹುದು. IGX ಅಂತ ಹೇಳಲಾಗ್ತಿದೆ. IEX ನ ಒಂದು ಸಬ್ಸಿಡಿಯರಿ. ಹಾಗಾಗಿ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಇವತ್ತು ಕೂಡ. ಅದರಲ್ಲೂ ನಿನ್ನೆ ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ರಿಂದ ಇವತ್ತು ಪ್ರಾಫಿಟ್ ಬುಕಿಂಗ್ ಬಂದ್ರು ಬರಬಹುದು ಅಂತಹ ಪ್ರಾಬಬಿಲಿಟಿ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ. ನಾವು ಅವಾಗ ನೋಡ್ತಾ ಇರ್ತೀವಲ್ಲ, ಹಾಗಾಗಿ ವಾಚ್ ಮಾಡಬಹುದು IEX ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇವತ್ತು ಈ ಸುದ್ದಿ ಕಾರಣಕ್ಕೆ ಅಂತ. ನಂತರ IRB ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ Q3 ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ. Q3 ದಲ್ಲ, ಡಿಸೆಂಬರ್ ಸೇಲ್ಸ್ ಡೇಟಾ. ಸೇಲ್ಸ್ ಅಂದ್ರೆ ಕಂಪನಿ ಟೋಲ್ ಕಲೆಕ್ಷನ್ ಡೇಟಾ ರಿಲೀಸ್ ಮಾಡಿದೆ ಡಿಸೆಂಬರ್ ಮಂತ್. ಇಯರ್ ಆನ್ ಇಯರ್ 12% ರೈಸ್ ಆಗಿದೆ ಟೋಲ್ ಕಲೆಕ್ಷನ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಬ್ಸರ್ವ್ ಮಾಡಬಹುದು IRB ಇನ್ಫ್ರಾದಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಇವತ್ತು ಈ ಸುದ್ದಿಗೆ ಅಂತ. ಇನ್ನು ಏಂಜಲ್ ಒನ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಂದ್ರೆ ನೀವು ಇಲ್ಲಿ ನೋಡಬಹುದು, ಜನವರಿ 15ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಯಾಕೆ ಅಂತ ನೋಡೋದಾದ್ರೆ ಸ್ಟಾಕ್ ಸ್ಪ್ಲಿಟ್ ಹಾಗೂ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಸ್ಟಾಕ್ ಸ್ಪ್ಲಿಟ್ ಆಗುತ್ತಾ, ಡಿವಿಡೆಂಡ್ ಸಿಗುತ್ತಾ, ನಮ್ಗೆ 15ನೇ ತಾರೀಕು ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡಬಹುದು, ಪ್ರಪೋಸಲ್ ಫಾರ್ ಆಲ್ಟರೇಷನ್ in the share capital of the company by subdivision or split of existing equity share having face value of ₹10 each. ಈಗ ಫೇಸ್ ವ್ಯಾಲ್ಯೂ ₹10 ಇದೆ. ಅದನ್ನ ಎಷ್ಟು ಮಾಡುತ್ತೆ ಗೊತ್ತಿಲ್ಲ, ಅದು 15ನೇ ತಾರೀಕು ಡಿಸೈಡ್ ಆಗುತ್ತೆ. ₹5 ಮಾಡಿದ್ರೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ ಕೇಸ್ ₹2 ಮಾಡ್ತು ಅಂದ್ರೆ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ₹1 ಮಾಡಿದ್ರೆ 1:10 ರೇಷಿಯೋದಲ್ಲಿ ಆಗುತ್ತೆ. ಕಂಪನಿ ಯಾವ ರೇಷಿಯೋದಲ್ಲಿ ಮಾಡುವಂತ ಡಿಸಿಷನ್ ತಗೊಳುತ್ತೋ ಗೊತ್ತಿಲ್ಲ, ಅದು 15ನೇ ತಾರೀಕು ಗೊತ್ತಾಗುತ್ತೆ. ಜೊತೆಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಬಹುದು ಅವತ್ತು. ಹಾಗೆ ಅನೌನ್ಸ್ ಮಾಡಿದ್ರೆ ಜನವರಿ 21 ಎಕ್ಸ್ ಡೇಟ್ ಆಗಿರುತ್ತೆ, ಅಥವಾ ರೆಕಾರ್ಡ್ ಡೇಟ್ ಆಗಿರುತ್ತೆ. ಎಕ್ಸ್ ಡೇಟ್ ಅಲ್ಲ, ರೆಕಾರ್ಡ್ ಡೇಟ್ ಆಗಿರುತ್ತೆ. ಅದರ ಬಗ್ಗೆ ಕೂಡ ಈಗಾಗಲೇ ಕಂಪನಿ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ಏಂಜಲ್ ಒನ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿರುತ್ತೆ ಇವತ್ತು. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ಗ್ಲ್ಯಾಂಡ್ ಫಾರ್ಮಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ. ಒಲಾಪಟಾಡಿನ್ ಹೈಡ್ರೋಕ್ಲೋರೈಡ್ ಸೊಲ್ಯೂಷನ್ ಅನ್ನ ಅಲರ್ಜಿಕ್ ಕಂಜಂಕ್ಟಿವಿಟೀಸ್ ಗೆ ಬಳಸುವಂತದ್ದು. ಈ ಅಪ್ರೂವಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ವಾಚ್ ಮಾಡಬಹುದು ಗ್ಲ್ಯಾಂಡ್ ಫಾರ್ಮಾದಲ್ಲಿ ಈ ಸುದ್ದಿ ಏನಾದ್ರು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಇವತ್ತು ಅಂತ. ನಂತರ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಕಾಗ್ನಿಷನ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. AI ಸಾಫ್ಟ್ವೇರ್ ಡೆವಿನ್ ಡಿಪ್ಲಾಯ್ ಮಾಡ್ಲಿಕ್ಕೆ ಗ್ಲೋಬಲ್ ಲೆವೆಲ್ ಅಲ್ಲಿ ಡಿಪ್ಲಾಯ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದೆ.
ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಅಂತ. ನಂತರ ಬಾಲಾಜಿ ಅಮೈನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಕಂಪನಿ ಒಂದು ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿದೆ. ಇಂಡಸ್ಟ್ರಿಯಲ್ ಪ್ರಮೋಷನ್ ಸಬ್ಸಿಡಿಯನ್ನ ಪಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿಯನ್ನ ಪಡ್ಕೊಂಡಿದೆ. ಸುಮಾರು 258 ಕೋಟಿ ಸಬ್ಸಿಡಿ ಸಿಗಬಹುದು ಅಂತ ಲೆಕ್ಕಾಚಾರವನ್ನ ಮಾಡಲಾಗ್ತಿದೆ. ಈ ಸುದ್ದಿ ಕಾರಣಕ್ಕೆ ಬಾಲಾಜಿ ಅಮೈನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಸ್ವರಾಜ್ ಎಂಜಿನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಕಂಪನಿಗೆ NSE BSE ಇಂದ ವಾರ್ನಿಂಗ್ ಲೆಟರ್ ಇಶ್ಯೂ ಆಗಿದೆ. ನಾನ್ ಕಂಪ್ಲೈನ್ಸ್ ಗೆ ಸಂಬಂಧಪಟ್ಟಂತೆ NSE BSE 2 ಕೂಡ ವಾರ್ನ್ ಮಾಡಿದಾವೆ. ಈ ಸುದ್ದಿ ಕಾರಣಕ್ಕೆ ಸ್ವರಾಜ್ ಎಂಜಿನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಈ ಸುದ್ದಿಗೆ ಅಂತ. ನಂತರ ಹುಡ್ಕೋ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಕಂಪನಿ ಛತ್ತೀಸ್ಗಢ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ. ಸುಮಾರು 1 ಲಕ್ಷ ಕೋಟಿ ಅಸಿಸ್ಟೆನ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಮುಂದಿನ 5 ವರ್ಷ. ಈ ಸುದ್ದಿ ಕಾರಣಕ್ಕೆ ಹೌಸಿಂಗ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಹುಡ್ಕೋ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ. ನಂತರ ಮಿಡ್ ವೆಸ್ಟ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಕಂಪನಿ ಕ್ವಾರಿ ವರ್ಕ್ ಆರ್ಡರ್ ನ ಪಡ್ಕೊಂಡಿದೆ. ಲೀಸ್ ವರ್ಕ್ ಆರ್ಡರ್ ಇದು ಕಲರ್ಡ್ ಕ್ವಾರ್ಟೈಸ್ ಬ್ಲಾಕ್ಸ್ ಇದು ಆಂಧ್ರ ಪ್ರದೇಶದಲ್ಲಿ ಪಡ್ಕೊಂಡಿರುವಂತದ್ದು. ಈ ಸುದ್ದಿ ಕಾರಣಕ್ಕೆ ಮಿಡ್ ವೆಸ್ಟ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ನಂತರ ಅದಾನಿ ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಅದಾನಿ ಗ್ರೀನ್ ಎನರ್ಜಿ ಜೊತೆಗೆ ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್ ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಅದಾನಿ ಗ್ರೀನ್ ಎನರ್ಜಿಯಿಂದ ರಿನ್ಯೂವಬಲ್ ಎನರ್ಜಿಯನ್ನ ಪರ್ಚೇಸ್ ಮಾಡುವಂತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದೆ ಅಸಾಹಿ ಇಂಡಿಯಾ ಗ್ಲಾಸ್ ಲಿಮಿಟೆಡ್. 20.8 ಮೆಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಅಂದ್ರೆ ಸೋಲಾರ್ ಅಂಡ್ ವಿಂಡ್ ಎನರ್ಜಿಯನ್ನ ಪರ್ಚೇಸ್ ಮಾಡುವಂತ ಒಪ್ಪಂದಕ್ಕೆ ಈ 2 ಕಂಪನಿಗಳು ಸಹಿ ಹಾಕಿದ್ದಾವೆ. ಅಂದ್ರೆ ಅದಾನಿ ಗ್ರೀನ್ ಇಂದ ಅಸಾಹಿ ಇಂಡಿಯಾ ಪವರ್ ಪರ್ಚೇಸ್ ಮಾಡ್ತಾ ಇದೆ. ಈ PPA ಅಥವಾ ಪವರ್ ಪರ್ಚೇಸ್ ಅಗ್ರಿಮೆಂಟ್ ನ ಕಾರಣಕ್ಕೆ ಈ 2 ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ 2 ಸ್ಟಾಕ್ ಗಳಲ್ಲಿ ಅಂತ. ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಕಂಪನಿ ವಿಂಧ್ಯಾಚಲ್ ಎಕ್ಸ್ಪ್ರೆಸ್ ವೇ ನಲ್ಲಿ 100% ಸ್ಟೇಕ್ ಅನ್ನ ಮಾರಾಟ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಪಡ್ಕೊಂಡಿದೆ. ಸುಮಾರು 775 ಕೋಟಿಗೆ ಇದನ್ನ ಮಾರಾಟ ಮಾಡ್ತಾ ಇದೆ. ಈ ಸೇಲ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿ ಎಷ್ಟರ ಮಟ್ಟಿಗೆ ಸ್ಟಾಕ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ನಂತರ ಟಾಟಾ ಸ್ಟೀಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ಕಂಪನಿ Q3 ಬಿಸಿನೆಸ್ ಅಪ್ಡೇಟ್ ಅನ್ನು ರಿಲೀಸ್ ಮಾಡಿದೆ. ಇಂಡಿಯಾ ಪ್ರೊಡಕ್ಷನ್ ವಾಲ್ಯೂಮ್ 12% ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ಡೆಲಿವರೀಸ್ 9% ಅಪ್ ಆಗಿದೆ. ಹಾಗೆ ನೆದರ್ಲ್ಯಾಂಡ್ ಪ್ರೊಡಕ್ಷನ್ ವಾಲ್ಯೂಮ್ಸ್ ಫ್ಲಾಟ್ ಇದೆ. ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಟಾಟಾ ಸ್ಟೀಲ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಟ್ರೆಂಡ್ ಅನ್ನು ನೋಡೋದಾದ್ರೆ ಒಂದೇನೆ ಇತ್ತೀಚಿನ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂತ ಸೆಕ್ಟರ್ಸ್ ಅಲ್ಲಿ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಸ್ವಲ್ಪ ಸ್ಟ್ರಗಲ್ ಮಾಡೋದು, ಬಟ್ ಜಾಸ್ತಿ ಪ್ರಮಾಣದಲ್ಲಿ ಏನಲ್ಲ, ಕಡಿಮೆ ಪ್ರಮಾಣದಲ್ಲೇನ. ಆಟೋ, ಬ್ಯಾಂಕ್, ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು, ಮೂರರಲ್ಲೂ ತುಂಬಾ ಒಳ್ಳೆ ಸ್ಟ್ರೆಂತ್ ನೋಡ್ಲಿಕ್ಕೆ ಕಾಣ್ತಾ ಇತ್ತು. ನಿನ್ನೆ ಸ್ವಲ್ಪ ಡೌನ್ ಆದು. ಇನ್ನು IT ಸೆಕ್ಟರ್ ಅಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡಬಹುದು, ಈಗ ವೀಕ್ ಇತ್ತು ಬಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಹಾಗಂತ ಇದನ್ನ ನಂಬಕ್ಕಾಗೋದಿಲ್ಲ, ಯಾಕಂದ್ರೆ IT ಸೆಕ್ಟರ್ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ ಬಿಕಾಸ್ ಆಫ್ ಗ್ಲೋಬಲ್ ಲೆವೆಲ್ ಪ್ರೆಷರ್ ಅಥವಾ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್. ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಬಟ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಿನ್ನೆ ಅಂತೂ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಬೇರೆ ಕಡೆ ಡೌನ್ ಇದ್ರೂ ಕೂಡ ಮೆಟಲ್ ಏನಂತ ಡೌನ್ ಆಗ್ಲಿಲ್ಲ ನಿನ್ನೆ. ಹಾಗೆ PSU ಬ್ಯಾಂಕ್ ಗಳಲ್ಲೂ ಕೂಡ ನಿನ್ನೆ ಸ್ವಲ್ಪ ಡೌನ್ ಆಯ್ತು. ಅದನ್ನ ಹೊರತುಪಡಿಸೋದು ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಸ್ಟ್ರೆಂತ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಈಗ ಇವುಗಳನ್ನ ವಾಚ್ ಮಾಡಬಹುದು. ಮೆಟಲ್, ಕನ್ಸ್ಯೂಮರ್ ಡ್ಯೂರಬಲ್ಸ್, PSU ಬ್ಯಾಂಕ್ಸ್, ಆಟೋ, ಫೈನಾನ್ಷಿಯಲ್ ಸರ್ವಿಸಸ್ ಇವುಗಳನ್ನ ವಾಚ್ ಮಾಡಬಹುದು. ಒಂದಷ್ಟು ಸ್ಟ್ರೆಂತ್ ಆಕ್ಚುಲಿ ಅಲ್ಲಿ ಆಸ್ ಆಫ್ ನೌ ಇದೆ. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೌ ನೋಡಬಹುದು. 37 ಪಾಯಿಂಟ್ಸ್ 0.14% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮಿಕ್ಸ್ಡ್ ಕ್ಯೂಸ್ ಇದೆ. ನಿನ್ನೆ ಕೂಡ ಇದೇ ರೀತಿ ಇತ್ತು, ಇವತ್ತು ಕೂಡ ಅದೇ ರೀತಿ ಇದೆ. ಅಷ್ಟೇನೋ ಬಿಗ್ ಡಿಫರೆನ್ಸ್ ಮಾಡ್ತಾ ಇಲ್ಲ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಗೆ ಬಂದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ. 86 ಪಾಯಿಂಟ್ಸ್ 0.18% ಪಾಸಿಟಿವ್ ಅಲ್ಲಿ ಡೌ ಜೋನ್ಸ್ ಫ್ಯೂಚರ್ಸ್ ಟ್ರೇಡ್ ಆಗ್ತಿದೆ. ಇನ್ನು ಬ್ರೆಂಟ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ 0.62% ಪಾಸಿಟಿವ್ ಇದೆ. $60.33 ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೋ ಬ್ರೆಂಟ್. ಹಾಗೆ ಗೋಲ್ಡ್ ಸ್ವಲ್ಪ ಡೌನ್ ಇದೆ ಇವತ್ತು 0.2%. ಇನ್ನು ಕರೆನ್ಸಿ ಕಡೆ ಬಂದ್ರೆ USD INR ಸ್ಟ್ರಾಂಗ್ ಆಗಿದೆ ನೋಡಬಹುದು. 0.33% ಅಥವಾ 29 ಪೈಸೆ ಸ್ಟ್ರಾಂಗ್ ಆಗಿದೆ ಇವತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಆಸ್ ಆಫ್ ನೋ USD INR ಅಲ್ಲಿ INR ಸ್ಟ್ರಾಂಗ್ ಆಗಿದೆ, USD ವೀಕ್ ಆಗಿದೆ. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಅಲ್ಲಿ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ಇದೆ. ಮೇ ಬಿ ಫ್ಲಾಟಿಶ್ ಆಗಿ ಅಥವಾ ಸ್ಲೈಟ್ಲಿ ಡೌನ್ ಅಲ್ಲಿ ಓಪನ್ ಆದ್ರೂ ಆಗ್ಬಹುದು ನಮ್ಮ ಮಾರ್ಕೆಟ್. ಬಟ್ ಆನಂತರ ಪರ್ಫಾರ್ಮೆನ್ಸ್ ಯಾವ ರೀತಿ ಬರುತ್ತೆ, ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.